ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಇಂದು ಪಾಯಿಂಟ್ 7ರಲ್ಲಿ ನಡೆಯುತ್ತೆ ಮಣ್ಣು ಅಗೆಯೋ ಅಂತ ಕಾರ್ಯಾಚರಣೆ. ಈಗಾಗಲೇ ಕಳೆದ 2 ದಿನಗಳಿಂದ ಭೂಮಿಯನ್ನು ಅಗೆದು ಅಲ್ಲಿ ಇರುವಂತ ಅವಶೇಷಗಳನ್ನು ಹುಡುಕುವಂತ ಕೆಲಸವನ್ನ SIT ಅಧಿಕಾರಿಗಳ ತಂಡ ಮಾಡ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಕಾರ್ಮಿಕರಿದ್ದಾರೆ. ಇವತ್ತು 7ನೇ ಪಾಯಿಂಟ್ನ ಅಗೆಯುವಂತ ಸಾಧ್ಯತೆ ಇದೆ. ಪಾಯಿಂಟ್ 6ರ ಸಮೀಪದಲ್ಲೇ ಇದೆ ಪಾಯಿಂಟ್ 7. ಪಾಯಿಂಟ್ 6ರಲ್ಲಿ ಅಸ್ಥಿಪಂಜರ ಸಿಕ್ಕ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ SIT ಅಧಿಕಾರಿಗಳು. ಕಾರ್ಮಿಕರು JCB ಬಳಸಿ ಮಣ್ಣನ್ನು ಅಗೆಯೋಕೆ ಸಜ್ಜಾಗ್ತಾ ಇದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಂದ ಏನೆಲ್ಲ ಸೂಚನೆ ಬರುತ್ತೋ ಆ ರೀತಿ ಕಾರ್ಯಾಚರಣೆ ಮಾಡ್ತಾರೆ. ಬೆಳ್ತಂಗಡಿಯಲ್ಲಿ ಸಭೆ ನಡೆಸಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪ್ರಣವ್ ಮೊಹಂತಿ. ತನಿಖೆಯ ಪ್ಲಾನ್ ಆಫ್ ಆಕ್ಷನ್ ಕುರಿತ ಕೆಲ ನಿರ್ದೇಶನವನ್ನು ಪ್ರಣವ್ ಮೊಹಂತಿ ಕೊಟ್ಟಿದ್ದಾರೆ. ಮೊಹಂತಿ ನಿರ್ದೇಶನದ ಅನ್ವಯ ನಡೆಯುತ್ತೆ ಇವತ್ತು ಕೂಡ ತನಿಖೆ. ಈಗಾಗಲೇ ನಿನ್ನೆ ಅಸ್ಥಿಪಂಜರ ಸಿಕ್ಕಿದೆ, ಅದನ್ನು FSL ಟೀಮ್ಗೆ ರವಾನೆ ಮಾಡಲಾಗಿದೆ. 12 ಮೂಳೆಗಳು ಸಿಕ್ಕಿದೆ, ಒಂದು ಎಲೆಕ್ಟ್ರಿಕ್ ಗ್ಯಾಜೆಟ್ ಕೂಡ ಸಿಕ್ಕಿದೆ. ಸೊ ಹೀಗಾಗಿ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ಅನಾಮಿಕನ ದೂರಿನನ್ವಯ ಈಗಾಗಲೇ SIT ಅಧಿಕಾರಿಗಳು ಪಾಯಿಂಟನ್ನು ಮಾರ್ಕ್ ಮಾಡಿದ್ದಾರೆ, ಪಾಯಿಂಟ್ ಅಗ್ದಿದ್ದಾರೆ. ನಿನ್ನೆ ಒಂದಿಷ್ಟು ಕಳೆ ಬರಹ ಸಿಕ್ಕಿದೆ. ಇವತ್ತು ಹೇಗಿರುತ್ತೆ ಕಾರ್ಯಾಚರಣೆ? ಆರಂಭ ಆಗಿದೆಯಾ, ಹೇಗೆ? ಮಧು, ಇವತ್ತು 7ನೇ ಪಾಯಿಂಟ್ ಅಲ್ಲಿ ಕಾರ್ಯಾಚರಣೆ ಆರಂಭವಾಗುತ್ತೆ. ಈ ಪರಿಶೋಧನೆಯ ಕಾರ್ಯಾಚರಣೆಗೆ ಈಗಾಗಲೇ SIT ಟೀಮ್ ಹಾಗೇನೆ FSL ಟೀಮ್ ಎಲ್ಲ ರೆಡಿ ಮಾಡ್ಕೊಂಡಿದೆ. ಮತ್ತೆ ನಿನ್ನೆ 6ನೇ ಪಾಯಿಂಟ್ ಅಲ್ಲಿ ಏನು ಕೆಲವು ಮೂಳೆಗಳು ಸಿಕ್ಕಿದ್ದು, ಈ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಗೆ ವೇಗ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹಾಗೆ ಅಧಿಕಾರಿಗಳು ಕೂಡ ಇವತ್ತು 7ನೇ ಪಾಯಿಂಟ್ ಅಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಲಿಕ್ಕೆ ಮುಂದಾಗಿರುವಂಥದ್ದು. ಹಾಗೆ ಇವತ್ತು 7ನೇ ಪಾಯಿಂಟ್ ಅಲ್ಲಿ ಕಾರ್ಮಿಕರಿಂದ ಮಾತ್ರ ಅಲ್ಲ, ಹಾಗೆ JCB ಯಿಂದ ಕೂಡ ನೆಲ ಅಗೆಯುವಂತ ಕಾರ್ಯ ನಡೆಯುತ್ತೆ. ಈಗಾಗಲೇ ನಿನ್ನೆ ಮೊಹಂತಿ ಅವರು ಅಂದ್ರೆ ಪ್ರಣವ್ ಮೊಹಂತಿ ಅವರು SIT ಮುಖ್ಯಸ್ಥರು, ಅವರು ನಿನ್ನೆ ಸಂಜೆ SIT ಅಧಿಕಾರಿಗಳ ಒಂದು ಹಂತದ ಒಂದು ಸಭೆ ನಡೆಸಿದ್ದಾರೆ. ಸಭೆಯ ಬಳಿಕ ಅಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು, ಯಾವ ರೀತಿ ಮಾಡಬೇಕು ಮತ್ತೆ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿ ಇರಬೇಕು ಅನ್ನೋದನ್ನ. ಈ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ನಿರ್ದೇಶನ ಮೇರೆಗೆ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿತಾರೆ ಅಂತ ಹೇಳಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.